ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಗಣಿತದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1 ನೋಡಿ, 65,740 ವಿಸ್ತರಿಸಿ ಬರೆಯಿರಿ. ಪ್ರಶ್ನೆ 2, 1991ನೇ ವರ್ಷದಲ್ಲಿ ಸುಂದರ ನಗರದ ಜನಸಂಖ್ಯೆಯ 2,35,741 ಆಗಿತ್ತು. 2001ರಲ್ಲಿ ಅದು 72,958ರಷ್ಟು ಹೆಚ್ಚಾದುದು ಕಂಡುಬಂತು. ಹಾಗಾದರೆ 2001ರಲ್ಲಿ ಆ ನಗರದ ಜನಸಂಖ್ಯೆ ಎಷ್ಟು? ನೆಕ್ಸ್ಟು ಪ್ರಶ್ನೆ 3 ನೋಡಿ, 5 + 0 = 5. ಇದು ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಯಾವ ಗುಣಲಕ್ಷಣವಾಗಿದೆ? ಪ್ರಶ್ನೆ 4, 24ರ ಎಲ್ಲ ಅಪವರ್ತನಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 5, 6, 8 ಮತ್ತು 12ರಿಂದ ಪೂರ್ಣವಾಗಿ ಭಾಗವಾಗುವ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ 6, ನಿಮ್ಮ ತರಗತಿಯಲ್ಲಿ ಸಮಾಂತರ ರೇಖೆಗಳನ್ನು ಹೋಲುವ ಯಾವುದಾದರೂ 2 ವಸ್ತುಗಳನ್ನು ಹೆಸರಿಸಿರಿ. ಪ್ರಶ್ನೆ 7, 30 ಡಿಗ್ರಿ, 110 ಡಿಗ್ರಿ, 50 ಡಿಗ್ರಿ, 85 ಡಿಗ್ರಿ, 90 ಡಿಗ್ರಿ, 185 ಡಿಗ್ರಿ ಮತ್ತು 95 ಡಿಗ್ರಿ ಈ ಕೋನಗಳನ್ನು ಲಘು, ಲಂಬ ಮತ್ತು ವಿಶಾಲ ಕೋನಗಳನ್ನಾಗಿ ವರ್ಗೀಕರಿಸಿರಿ. ಪ್ರಶ್ನೆ 8, ಇವುಗಳನ್ನು ಹೊಂದಿಸಿ ಬರೆಯಿರಿ. ತ್ರಿಭುಜದ ಅಳತೆ ಹಾಗೂ ತ್ರಿಭುಜದ ವಿಧವನ್ನು ಕೊಟ್ಟಿದ್ದಾರೆ ಮಕ್ಕಳ. ಮೊದಲನೇದಾಗಿ 3 ಬಾಹುಗಳ ಉದ್ದ ಸಮ. ಎರಡನೇದಾಗಿ 2 ಬಾಹುಗಳ ಉದ್ದ ಸಮ. ಮೂರನೇದಾಗಿ ಎಲ್ಲ ಬಾಹುಗಳು ಬೇರೆ ಬೇರೆ ಉದ್ದ. ಅದಕ್ಕೆ ಕೊಟ್ಟಿರುವಂಥ ಆಯ್ಕೆಗಳು ನೋಡಿ, ಸಮದ್ವಿಬಾಹು, ಅಸಮಬಾಹು ಹಾಗೂ ಸಮಬಾಹು. ಇದನ್ನು ನೀವು ಹೊಂದಿಸ್ಕೊಂಡು ಬರೀಬೇಕಾಗತ್ತೆ ಮಕ್ಕಳ. ಪ್ರಶ್ನೆ 9 ನೋಡಿ, ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯಿರಿ. 11 ಪ್ಲಸ್ ಬ್ರ್ಯಾಕೆಟಲ್ಲಿ -7 ಅಂತ ಕೊಟ್ಟಿದ್ದಾರೆ. ಇದರ ಪೂರ್ಣಾಂಕದ ಮೊತ್ತವನ್ನು ಕಂಡುಹಿಡಿಯಬೇಕು. ಪ್ರಶ್ನೆ 10, 40 ನಿಮಿಷವು 1 ಗಂಟೆಯ ಎಷ್ಟು ಭಾಗ? ಪ್ರಶ್ನೆ 11, ಜಾವೇದನಿಗೆ ಬುಟ್ಟಿಯಲ್ಲಿನ 5/7 ಭಾಗ ಕಿತ್ತಳೆ ಹಣ್ಣನ್ನು ನೀಡಲಾಗಿದೆ. ಬುಟ್ಟಿಯಲ್ಲಿನ ಉಳಿದ ಹಣ್ಣನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 12, 2/5 ದತ್ತಮಾಂಶ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 13, ರಾಧಿಕಾಗೆ ಅವಳ ತಾಯಿ ರೂಪಾಯಿ 10.50 ಅಂದರೆ 10 ರೂಪಾಯಿ 50 ಪೈಸೆ ಹಾಗೂ ಅವಳ ತಂದೆ 15 ರೂಪಾಯಿ 80 ಪೈಸೆ ನೀಡಿದರೆ ರಾಧಿಕಾ ಪಡೆದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ. ಪ್ರಶ್ನೆ 14, ಒಬ್ಬ ಪುಸ್ತಕದ ಅಂಗಡಿಯವನು ಕ್ರಮವಾಗಿ 6 ದಿನಗಳಲ್ಲಿ ಮಾರಾಟ ಮಾಡಿರುವ ಗಣಿತ ಪುಸ್ತಕಗಳ ಸಂಖ್ಯೆಯನ್ನು ಕೊಟ್ಟಿದೆ. ಈ ದತ್ತಾಂಶಗಳಿಗೆ ಸ್ತಂಭ ನಕ್ಷೆಯನ್ನು ರಚಿಸಿ ಸೂಕ್ತ ಪ್ರಮಾಣದಲ್ಲಿ ರಚಿಸಬೇಕಾಗತ್ತೆ. ಸ್ತಂಭ ನಕ್ಷೆಯನ್ನು ಈ ಕಾಲಮಲ್ಲಿ ನೋಡಿ ಮಕ್ಕಳ, ದಿನಗಳು ಹಾಗೂ ಮಾರಿದ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಅಂತ ಕೊಟ್ಟಿದ್ದಾರೆ. 60, 40, 30, 50, 20 ಹಾಗೂ 70 ಇದನ್ನು ನೀವು ಸ್ತಂಭ ನಕ್ಷೆಯಾಗಿ ಪ್ರಿಪೇರ್ ಮಾಡಬೇಕಾಗತ್ತೆ. ಪ್ರಶ್ನೆ 15 ನೋಡಿ, ಒಬ್ಬ ಓಟಗಾರನು 50 ಮೀಟರ್ ಉದ್ದ ಮತ್ತು 25 ಮೀಟರ್ ಅಗಲವಿರುವ ಆಯತಾಕಾರದ ಉದ್ಯಾನವನವನ್ನು 10 ಸುತ್ತು ಸುತ್ತುತ್ತಾನೆ. ಅವನು ಕ್ರಮಿಸಿದ ಒಟ್ಟು ದೂರ ಕಂಡುಹಿಡಿಯಿರಿ. ಪ್ರಶ್ನೆ 16, b + 5 = 9. ಸಮೀಕರಣದಲ್ಲಿ ಚರಾಕ್ಷರ b ನ ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆ 17, ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಮತ್ತು ಪೆನ್ಸಿಲ್ನ ಬೆಲೆ 2 ರೂಪಾಯಿ. ಆದರೆ ಪೆನ್ಸಿಲ್ ಬೆಲೆಯ ಎಷ್ಟರಷ್ಟು ಬೆಲೆ ಪೆನ್ನಿನದ್ದಾಗಿದೆ? ಪ್ರಶ್ನೆ 18, 6 ಜ್ಯೂಸ್ ಡಬ್ಬಿಗಳ ಬೆಲೆ 110 ರೂಪಾಯಿ. ಆದರೆ 4 ಜ್ಯೂಸ್ ಡಬ್ಬಿಗಳ ಬೆಲೆ ಎಷ್ಟು? ಪ್ರಶ್ನೆ 19, ವರ್ಗ ಅಥವಾ ಚೌಕಕ್ಕೆ ಎಳೆಯಬಹುದಾದ ಗರಿಷ್ಠ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು? ಪ್ರಶ್ನೆ 20,
60 ಡಿಗ್ರಿ ಕೋನವನ್ನು ರಚಿಸಿ ಕೋನಾರ್ಧಕವನ್ನು ಎಳೆಯಿರಿ. ಮಕ್ಕಳ ಇಲ್ಲಿಗೆ 7ನೇ ತರಗತಿಯ ಗಣಿತದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.